ಬಿಸಿನೆಸ್ ದ್ವೇಷಕ್ಕೆ ಏನಾದರೂ ಸ್ಫೋಟಿಸಿರಬಹುದು ಅನ್ನುವಂತ ಶಂಕೆ ಕೂಡ ಇದೆ. ಅಂಬಾನಿ ಕುಟುಂಬದ ಕಾರ್ಯಕ್ರಮದಲ್ಲಿರುವ ತಂಡ, ರಾಮೇಶ್ವರಂ ತಂಡದಿಂದ ಅಂಬಾನಿ ಕಾರ್ಯಕ್ರಮಕ್ಕೆ ಕ್ಯಾಟರಿಂಗ್ ಮಾಡುವಂತ ಕಾರ್ಯ ಆಗ್ತಾ ಇದೆ. ನಿಮ್ಗೆ ಗೊತ್ತಿರ್ಬೋದು, ಅಂಬಾನಿ ಸಂಬಂಧಪಟ್ಟ ಹಾಗೆ ಅಂದ್ರೆ ಅನಂತ್ ಅಂಬಾನಿ ಅವರ ವಿವಾಹಕ್ಕೆ ಸಂಬಂಧಪಟ್ಟಂಗೆ ಒಂದು ಕಾರ್ಯಕ್ರಮ ನಡೀತಾ ಇದೆ. ವಿವಾಹ ಇನ್ನೂ ತುಂಬಾ ಮುಂದಿದೆ, ಬಟ್ ಒಂದು 3 ದಿನಗಳ ಮಟ್ಟಿಗೆ ಒಂದು ಕಾರ್ಯಕ್ರಮ ನಡೀತಾ ಇದೆ. ಆ ಕಾರ್ಯಕ್ರಮದ ಕ್ಯಾಟರಿಂಗ್ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದಾರೆ ಯಾರು, ರಾಮೇಶ್ವರಂ ಕೆಫೆ ಅವರು. ದೇಶದಾದ್ಯಂತ ಈ ಕ್ಯಾಟರಿಂಗ್ ಬಿಸ್ನೆಸ್ ಅನ್ನ ಮುಂದುವರಿಸಬೇಕಾದಂತ ಅಥವಾ ವಿಸ್ತರಿಸುವಂತ ಒಂದು ಪ್ಲಾನ್ ಅನ್ನ ರಾಮೇಶ್ವರಂ ಕೆಫೆ ಅವರು ಹೊಂದಿದ್ರು. ನಿಮ್ಗೆ ಗೊತ್ತಿರ್ಬೋದು, ರಾಮೇಶ್ವರಂ ಕೆಫೆ ಕೆಲವೇ ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ಆರಂಭ ಆದಂತಹ ಒಂದು ಹೋಟೆಲ್ ಉದ್ಯಮ. ಈ ಹಿಂದೆ ಅವರು ಇದೇ ತರಣ ಅಂತ ಒಂದು ತಿಂಡಿ ತಿನಿಸು ಅಥವಾ ಖಾದ್ಯದ ಒಂದು ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರು. ಬಟ್ ಅದಾದ ನಂತರ ಇಲ್ಲಿ ರಾಮೇಶ್ವರಂ ಕೆಫೆ ಅಂತ ಹೇಳಿ ಅವರು ಶುರು ಮಾಡಿ ಬಹಳ ಒಂದು ಜನಮನ್ನಣೆಯನ್ನ ಗಳಿಸಿತ್ತು. ನೋಡಿ, ಆ ಸಿಬ್ಬಂದಿಯನ್ನೆಲ್ಲ, ಗಾಯ ಆದಂತವ್ರನ್ನೆಲ್ಲ ಕರ್ಕೊಂಡು ಹೋಗ್ತಾ ಇರುವಂತದ್ದು, ಅವ್ರಿಗೆ ಬ್ಯಾಂಡೇಜ್ ಮಾಡ್ತಾ ಇರೋದು. ಸದ್ಯ ಅದೃಷ್ಟವಶಾತ್ ದೊಡ್ಡ ಮಟ್ಟದ ಅನಾಹುತ ಆದಂಗೆ ಕಂಡು ಬರ್ತಾ ಇಲ್ಲ. ಇನ್ನು ಶಾಕ್ ಅಲ್ಲಿದ್ದಾರೆ. ಬಟ್ 3 ಜನದಲ್ಲಿ ಯಾರಿಗೂ ಲೈಫಿಗೆ ತೊಂದರೆ ಆಗುವಂಥದ್ದು ಇಲ್ಲ, ಲೈಫ್ ಥ್ರೆಟನಿಂಗ್ ಪ್ರಾಬ್ಲಮ್ಸ್ ಏನು ಕಾಣಿಸ್ತಾ ಇಲ್ಲ. ಬಟ್ 40% ಬರ್ನ್ಸ್ ಇರೋವಂಥ ಹೆಂಗಸರಿಗೆ ಟ್ರೀಟ್ಮೆಂಟ್ ನಾವು ಏನು ಕೊಡಿಸ್ತಾ ಇದ್ದೀವಿ, ಅದಕ್ಕೆ ಬೇಕಾಗಿರೋಂಥ ಪ್ಲಾಸ್ಟಿಕ್ ಸರ್ಜನ್ ಅವ್ರು ಬಂದು ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದಾರೆ. ಅವರಿಗೆ ಒಂದು ಸಿಂಪಲ್ ಸರ್ಜರಿ ಒಂದು ಬೇಕಾಗ್ಬೋದು. ಇನ್ನೊಬ್ಬರಿಗೆ ಈ ಸ್ಪ್ಲಿಂಟರ್ ಇಂಜರೀಸ್ ಅಂತ ಹೇಳ್ತೀವಿ, ಅದರಲ್ಲಿ ಈ ಏನಾದರೂ ಈ ಗ್ಲಾಸ್ ಪೀಸಸ್ಸು ಅಂಥವು ಏನಾದರೂ ಹೋಗಿ ಚರ್ಮದ ಒಳಗೆ ಏನೋ ಸೇರ್ಕೊಂಡಿರ್ಬೋದು ಅಂತ ಒಂದು ಅನುಮಾನ ಇದೆ. ಅದ್ರ CT ಸ್ಕ್ಯಾನ್ ಮಾಡಿಸಿದ್ರೆ ಗೊತ್ತಾಗುತ್ತೆ, ಎಕ್ಸ್ರೇದಲ್ಲಿ ಅದನ್ನು ಗೊತ್ತಾಗೋದಿಲ್ಲ. ಅಕಸ್ಮಾತ್ ಅದು ಗ್ಲಾಸ್ ಇದ್ದರೆ ಗೊತ್ತಾಗೋದಿಲ್ಲ. ಸೊ ಅದಕ್ಕೆ CT ಸ್ಕ್ಯಾನ್ ಮಾಡಿಸ್ತಾ ಇದ್ದೀವಿ. ಯಾವ ಪೇಷಂಟ್ಗಳಿಗೂ ಈ 3 ಜನದಲ್ಲೂ ಯಾರಿಗೂ ಲೈಫ್ ಥ್ರೆಟನಿಂಗ್ ಆಗುವಂಥ ಯಾವುದೋ ಒಂದು ಸೀರಿಯಸ್ನೆಸ್ ಇಲ್ಲ ಅಂತ ಈ ನಮ್ಮ ವೀಕ್ಷಕರಿಗೆಲ್ಲರಿಗೂ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಸರ್, ಯಾವ ಥರ ಬ್ಲಾಸ್ಟ್ ಆಗಿದೆ, ನೀವು ಎಕ್ಸ್ಪೀರಿಯನ್ಸ್ ಅಲ್ಲಿ ಬ್ಲಾಸ್ಟಿಂಗ್ ಅದು ಈ ಥರ ಯಾವ್ದು ಫಸ್ಟ್ ಟೈಮ್ ಇದೆ ಹಂಗೆ ಬಾಂಬ್? ನಾವು ಬಹಳಷ್ಟು ಬ್ಲಾಸ್ಟ್ ಇಂಜರೀಸ್ನ ನೋಡಿರೋದ್ರಲ್ಲಿ ಇದು ಒಂದು ಲೋ ಇಂಟೆನ್ಸಿಟಿ ಬ್ಲಾಸ್ಟ್ ಥರ ಕಾಣಿಸ್ತಾ ಇದೆ. ಯಾಕಂದರೆ ತೀರಾ ಸಿವಿಯರ್ ಬ್ಲಾಸ್ಟ್ ಇದ್ದರೆ ಒಂಥರ ರಿಪ್ ಆಫ್ ಇಂಜರೀಸ್ ಆಗ್ತವೆ, ಸ್ಕಿನ್ ಕಿತ್ಕೊಂಡು ಹೋಗ್ಬಿಡುತ್ತೆ, ಸ್ಕಲ್ ಓಪನ್ ಆಗಿಬಿಡುತ್ತೆ, ಬೋನಿ ಇಂಜರೀಸ್ ಆಗಿರ್ತವೆ. ಅಂಥದ್ದು ಯಾವುದು ಆಗಿಲ್ಲ. ಸೊ ಬೇಸ್ಡ್ ಆನ್ ಅವರ್ ಎಕ್ಸ್ಪೀರಿಯನ್ಸ್ ಈ ಥರದ್ದು ಒಂದು ಇಂಜರೀಸ್ ಆಗಿರೋದು ಸ್ವಲ್ಪ ಲೋ ಇಂಟೆನ್ಸಿಟಿ ಬ್ಲಾಸ್ಟ್ ಆಗಿರೋ ಒಂದು ಸಸ್ಪಿಷನ್ ಇದೆ. ಕೆಮಿಕಲ್ಸ್ ಯೂಸ್ ಮಾಡಿದಾರಾ, ಹೆಂಗೆ ಸರ್ ಇದು? ಸೊ ಆಸ್ ಅ ಫಿಸಿಷಿಯನ್ ಐ ಮೇ ನಾಟ್ ಬಿ ಏಬಲ್ ಟು ಎಕ್ಸಾಕ್ಟ್ಲಿ ಟೆಲ್ ಅಬೌಟ್ ದ ಕೆಮಿಕಲ್ಸ್. ಬಟ್ ನಾವೇನು ಮಾಡಿದ್ದೀವಿ, ಬಂದಿದ್ದ ಕೂಡಲೇ ಅವರು ಹಾಕ್ಕೊಂಡಿರೋ ಒಂದು ಡ್ರೆಸ್ ಇರಲಿ, ಇಲ್ಲ ಅವರು ಹಾಕ್ಕೊಂಡಿರೋ ಒಂದು ಡ್ರೆಸ್ ಮೆಟೀರಿಯಲ್ ಇರಲಿ, ಅದನ್ನೆಲ್ಲ ತೆಗೆದು ಪ್ರಿಸರ್ವ್ ಮಾಡಿಟ್ಟಿದ್ವಿ. ಅದನ್ನು ನಾವು ಫಾರೆನ್ಸಿಕ್ಸ್ ಸ್ಪೆಷಲಿಸ್ಟ್ ಬಂದಾಗ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಅವರು ಅದನ್ನು ಪರಿಶೀಲನೆ ಮಾಡಿ ಅದರಿಂದ ಏನಾದರೂ ಕೆಮಿಕಲ್ಸ್ ಏನಾದರೂ ಇದೆಯೋ ಇಲ್ಲೋ ಅನ್ನೋದನ್ನು ನಮಗೆ. ವುಮೆನ್ಗೆ ಆಗಿರೋವಂಥದ್ದು ಕಟ್ ಇಂಜರೀಸ್ ಆಗಿದ್ದಾವೆ, ಕಿವಿ ಹತ್ರ, ಕೈಯಲ್ಲಿ, ಮತ್ತು ಎಲ್ಲ ರೈಟ್ ಸೈಡ್. ಮೋಸ್ಟ್ಲಿ ಅವರು ಆ ಬ್ಲಾಸ್ಟ್ ಪಕ್ಕದಲ್ಲಿ ರೈಟ್ ಸೈಡ್ ಅವ್ರಿಗಿರೋವಂಥ ಒಂದು ಅನುಮಾನ ಇದೆ. ಅವರಿಗೆ ಎಕ್ಸ್ಟೆನ್ಸಿವ್ಲಿ ರೈಟ್ ಸೈಡ್ ಇಂಜರೀಸ್ ಆಗಿದ್ದಾವೆ. ಅವ್ರಿಗೂ ಒಂದು ಸ್ವಲ್ಪ ರೈಟ್ ಇಯರ್ ಡ್ರಮ್ ಡ್ಯಾಮೇಜ್ ಆಗಿದೆ, ಕಿವಿ ಕೇಳಿಸೋದು ಒಂದು ಸ್ವಲ್ಪ ಕಷ್ಟ ಆಗಿದೆ. ಅದರಲ್ಲಿ 3 ಜನಕ್ಕೂ ಡ್ಯಾಮೇಜ್ ಆಗಿರೋಂಥದ್ದು ಸೌಂಡಿಂದ ಆಗಿರೋಂಥದ್ದು ಒಂದು ಇಯರ್ ಡ್ರಮ್ ಡ್ಯಾಮೇಜ್ ಆಗಿರೋ ಅನುಮಾನ ಇದೆ. ಸರ್, ಗ್ಲಾಸ್ ಪೀಸ್ ಏನಾದರೂ ಹೆಗ್ರಿ ನೀವು ಹೇಳ್ದಂಗೆ ಲೇಡೀಸ್ ಏನಾದರೂ ಕಿವಿ ಅದು ಇದು ಕಟ್ ಆಗಿರುತ್ತೆ ಬಿಕಾಸ್ ಆಫ್ ಕಟ್ ಆಗಿದ್ದಾವೆ. ಬಟ್ ಅದು ಗ್ಲಾಸಿಂದ ಆಗಿದ್ದವೋ ಇಲ್ಲ ಬೇರೆ ಯಾವುದಾದ್ರೂ ಮೆಟೀರಿಯಲ್ಸಿಂದ ಆಗಿದ್ದವೋ ಹೇಳೋದಕ್ಕೆ ಬಹಳ ಕಷ್ಟ. ಬಟ್ ಅದನ್ನು ನಾವು ಈಗ ತನಕ ನಾವು ಎಕ್ಸ್ರೇಸ್ ಮಾಡಿರೋದ್ರಲ್ಲಿ ಯಾವುದು ಈ ಥರ ಯಾವುದಾದ್ರೂ ಮೆಟೀರಿಯಲ್ಸ್ ಇದ್ದರೆ ಅದು ಗ್ಲಾಸ್ ಅಂತ ಮೆಟೀರಿಯಲ್ಸ್ನ ನಾವು ಎಕ್ಸ್ರೇದಲ್ಲಿ ಕಂಡುಹಿಡಿಯೋದಕ್ಕೆ ಆಗೋದಿಲ್ಲ. ಅದನ್ನು CT ಸ್ಕ್ಯಾನ್ ಮಾಡಿಸ್ತಾ ಇದ್ವಿ. ಅಕಸ್ಮಾತ್ ಅದರಲ್ಲಿ ಏನಾದರೂ ಗೊತ್ತಾದರೆ ಅದಕ್ಕೆ ತಕ್ಕಂಗೆ ಅದನ್ನು ಪ್ರಿಸರ್ವ್ ಮಾಡಿರ್ತಾರೆ. ಇಲ್ಲ, ನಾನು ಅವ್ರನ್ನ ಪೇಷಂಟ್ನ ಟ್ರೀಟ್ಮೆಂಟ್ ಮಾಡ್ತಿರ್ಬೇಕಾದ್ರೆ DG ಅವ್ರು ಬಂದಾಗ ನನಗೆ ಅವ್ರ ಸಂಪರ್ಕ ಆಗಿರಲಿಲ್ಲ. ವಿ ವಿಲ್ ಗೆಟ್ ಇನ್ ಟಚ್ ಥ್ರೂ ಫೋನ್. ಹೌದು, ಡಾಕ್ಟರ್ ಪ್ರದೀಪ್ ಕುಮಾರ್, ಬ್ರೂಕ್ಫೀಲ್ಡ್ ಹಾಸ್ಪಿಟಲ್ ಮೆಡಿಕಲ್ ಡೈರೆಕ್ಟರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ನಮಸ್ಕಾರ. ಸೊ ನೋಡಿದ್ವಲ್ಲ, ನಾವು ಮಧ್ಯಾಹ್ನದ ಸಂದರ್ಭದಲ್ಲೇ ಈ ವಿಚಾರ ಗೊತ್ತಾದಂತಹ ಟೈಮ್ನಲ್ಲಿ ಹಲವರು ನಮಗೆ ಕೊಟ್ಟಿದ್ದಂಥ ಮಾಹಿತಿ ಪ್ರಕಾರವಾಗಿ ಈ ಹಲವರ ಕಿವಿಯಲ್ಲೆಲ್ಲ ರಕ್ತ ಬರ್ತಾ ಇತ್ತಂತೆ. ಈಗ ಡಾಕ್ಟರ್ ಕೂಡ ಅದೇ ಹೇಳ್ತಾ ಇದ್ರು.